ಮಾವ ಅರ್ಥ ಆಯ್ತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗೈಟ, ರುಚಿಯಾಗಿದೆ ಆಯ್ತಾ? ಅದಲ್ಲ ಮಾವ. ಬಟ್ ಇನ್ನೇನು? ಇದೇನು ಊಟ ಮಾಡೋವಾಗ ಮೊಬೈಲ್ ನೋಡೋ ಕೆಟ್ಟ ಅಭ್ಯಾಸ. ಮಾವ, ಅನ್ನಪೂರ್ಣೇಶ್ವರಿ ತರ ಮಾವ. ಅದನ್ನ ಇಟ್ಕೊಂಡು ನೀನು ಮೊಬೈಲ್ ನೋಡಿದ್ರೆ ಅದಕ್ಕೆ ಅವಮಾನ ಮಾಡ್ದಾಗಲ್ವಾ? ಪಾ ಮಾಧ್ವಿ, ಶುರು ಮಾಡ್ದ್ಯಾ ನಿನ್ ಪುರಾಣನ? ಸರಿ ಆಯ್ತು ಬಿಡು, ಇನ್ನೊಂದ್ಸರಿ ನೋಡಲ್ಲ. ಮಾವ ಮತ್ ನೋಡ್ತಿದ್ಯಾ ಈಗ? ನಾನು ಇನ್ನೊಂದ್ಸಲ ಅಂತ ಹೇಳ್ದೆ, ಇವಾಗಲ್ಲ. ಮಾವ ಊಟ ಮಾಡ್ಲಾ? ಹಾ ಮಾವ. ಮಾವ ಅರೆ ಮೆಸೇಜ್ ಬಂತು, ಇರು ನೋಡ್ತಾ ಇದ್ದೀನಿ. ಶಾಂತಿ ಯಾಕೆ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ಲು? ಇಷ್ಟೊಂದು ದುಡ್ಡು ಯಾಕೆ ಹಾಕಿರ್ಬೋದು? ಹೇಳೇ ಮೊರೆ. ಚಿನ್ನು, ಊಟ ಆಯ್ತಾ? ಈಗ ತಾನೇ ಮಾಡ್ತಾ ಇದ್ದೀನಿ, ನಿಮ್ದು? ನಂದಾಯ್ತು ಚಿನ್ನು. ಹೌದು, ನನ್ನ ಅಕೌಂಟಿಗೆ ಯಾಕೆ ಅಷ್ಟೊಂದು ಹಣ ಹಾಕಿದ್ದೀರಾ? ಯಾರಿಗಾದ್ರೂ ಕೊಡೋದಿತ್ತಾ ಅಥವಾ ಮನೆಗೇನಾದ್ರೂ ತಗೊಂಡ್ಬರೋದಿತ್ತಾ ಮೊರೆ? ಹಾಗಲ್ಲ ಏನೂ ಇಲ್ಲಪ್ಪ. ಮಾಧವಿನ ಕರ್ಕೊಂಡು ಯಾವ್ದಾದ್ರೂ ಒಳ್ಳೆ ಬಟ್ಟೆ ಅಂಗಡಿಗೆ ಹೋಗು. ಅವಳಿಗೆ ಯಾವ ಡ್ರೆಸ್ ಇಷ್ಟನೋ ಎಲ್ಲಾನು ಕೊಡ್ಸು. ಅವಳಿಗೆ ಎಷ್ಟು ಕೇಳಿದ್ರು ಕೊಡ್ಸು, ಸರಿನಾ? ದುಡ್ಡಿನ ಬಗ್ಗೆ ನೀನ್ ಲೆಕ್ಕ ಹಾಕ್ಬಾರ್ದು. ಎಷ್ಟು ಬೇಕಾದ್ರೂ ನಾನು ದುಡ್ಡು ಕಳ್ಸ್ಕೊಡ್ತೀನಿ. ಆಮೇಲೆ ಅವಳಿಗೆ ಅದನ್ನ ತಗೋಬೇಡ, ಅದು ಕಾಸ್ಟ್ಲಿ, ಅದು ಚೀಪು, ಅದೆಲ್ಲ ಏನು ಹೇಳ್ಬಾರ್ದು. ಅವಳ ಮನ್ಸಿಗೆ ಏನೇನ್ ಹಿಡ್ಸುತ್ತೋ ಎಲ್ಲ ಕೊಡ್ಸು. ಅಮ್ಮೋರೆ, ನನ್ನ ಅರ್ಧ ತಿಂಗಳ ಸಂಬಳ ಅದು. ಆ ದುಡ್ಡಲ್ಲಿ ಹೋಗಿ ಬಟ್ಟೆ ಕೊಡ್ಸು ಅಂತ ಹೇಳ್ತಿದ್ದೀರಲ್ಲ, ಎಷ್ಟು ಬಟ್ಟೆ ಬರುತ್ತೆ ಅಂತ ಗೊತ್ತಿದೆ ನಿಮ್ಗೆ? ಅವಳಿಗೆ ಏನಾದ್ರೂ ಅಷ್ಟೊಂದು ಬಟ್ಟೆಗಳನ್ನ ಕೊಡ್ಸಿದ್ರೆ ಅವಳನ್ನ ಕಟ್ಕೊಳ್ಳೋನು ಬಸ್ ಸ್ಟ್ಯಾಂಡ್ ಹೋಗಿ ಆ ಬಟ್ಟೆಗಳನ್ನ ಮಾರ್ಬೇಕಾಗತ್ತೆ. ಹೇ, ಸುಮ್ನೆ ಇರೋ. ಯಾವಾಗ ನೋಡಿದ್ರು ದುಡ್ಡು ದುಡ್ಡು ದುಡ್ಡು, ಜುಗ್ಗ ಕಣೋ ನೀನು. ಹಲೋ, ಅದೇ ನೀನ್ ಕೊಡಿಸ್ತಿರೋದಲ್ಲ, ನಾನು ಮಾಧವಿಗೆ ಕೊಡಿಸ್ತಿರೋದು. ಅವಳು ನನ್ನ ಫ್ರೆಂಡು. ನೀನ್ ಕೊಡಿಸ್ತಿಯಲ್ಲ, ಅವಾಗ ಲೆಕ್ಕ ಹಾಕೋ ಅಂತೆ. ನೀನ್ ಜಾಸ್ತಿ ಮಾತಾಡ್ಬೇಡ. ಒಳ್ಳೆ ಅಂಗಡಿಗೆ ಕರ್ಕೊಂಡು ಹೋಗು, ಒಳ್ಳೆ ಬ್ರಾಂಡೆಡ್ ಶಾಪ್ಗೆ ಕರ್ಕೊಂಡು ಹೋಗು, ಆಯ್ತಾ? ಸರಿ ಆಯ್ತು. ಹೇ, ಈಗ್ಲೇ ಹೋಗು ನೀನು. ಆಮೇಲೆ ಅಂದ್ರೆ ನೀನ್ ಹೋಗಲ್ಲ ಮತ್ತೆ. ಆಮೇಲೆ ಆ ಕೆಲ್ಸ ಇತ್ತು, ಈ ಕೆಲ್ಸ ಇತ್ತು ಅಂತ ಮರ್ತ್ಬಿಟ್ಟೆ ನಾಳೆ ಹೋಗ್ತೀನಿ, ನಾಡಿದ್ ಹೋಗ್ತೀನಿ ಇದೆಲ್ಲ ಹೇಳ್ದೆ ಅಂತ ಇಟ್ಕೋ. ಅಷ್ಟೇ, ನಿನ್ನ ಒಂದ್ ಗತಿ ಕಾಣಿಸ್ಬಿಡ್ತೀನಿ. ಇಲ್ಲ ಆಯ್ತು, ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದೀನಲ್ಲ. ಊಟ ಮಾಡ್ತೇನೆ, ಊಟ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಸರಿ, ಮಾಧವಿ ಹತ್ರ ಫೋನ್ ಕೊಡು. ಸರಿ. ಅಮ್ಮವ್ರು ಮಾತಾಡ್ತಿದಾರೆ, ಮಾತಾಡು. ಹಲೋ ಅಕ್ಕ, ಹೇಳಿ ಅಕ್ಕ. ಮಾಧವಿ, ನೋಡು, ನಿನಗೇನೇನ್ ಬೇಕು, ಎಷ್ಟು ಡ್ರೆಸ್ ಬೇಕು, ಎಷ್ಟು ಚಪ್ಪಲ್ಸ್ ಬೇಕು, ಅದ್ರ ಜೊತೆ ನಿನ್ಗೆ ಏನಾದ್ರೂ ಇಯರಿಂಗ್ಸ್ ಎಲ್ಲ ಬೇಕು ಅಂದ್ರೆ ಪ್ಲೀಸ್ ಮುಜುಗರ ಇಲ್ದೆ ಎಲ್ಲಾನು ತಗೋ. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ ಯು ವೆರಿ ಮಚ್ ಅಕ್ಕ. ಈಗ್ಲೇ ಅವನ್ನ ಕರ್ಕೊಂಡು ಹೋಗು, ಬಿಡ್ಬೇಡ ಅವನ್ನ. ಹಾ, ನಾವೀಗ್ಲೇ ಹೊರಡ್ತೀವಿ. ಮಾವ ಹೇಳಿ ಅಮ್ಮವ್ರೆ. ಪರ್ಚೇಸ್ ಎಲ್ಲ ಆದ್ಮೇಲೆ ನನಗ್ ಕಾಲ್ ಮಾಡು. ಮಧ್ಯದಲ್ಲಿ ಏನಾದ್ರೂ ಫೋನ್ ಮಾಡಿದ್ರೆ. ಸರಿ ಆಯ್ತು. ಒಂದ್ ನಿಮಿಷ ಫೋನ್ ಇಡ್ಬೇಡ, ಒಂದ್ ನಿಮಿಷ. ಅವಳಿಗೆ ಹಾಗೆ ಯಾವ್ದಾದ್ರು ರೆಸ್ಟೋರೆಂಟ್ ಕರ್ಕೊಂಡೋಗಿ ರುಚಿಯಾದ ಊಟ ಕೊಡ್ಸಿ, ಐಸ್ ಕ್ರೀಮು ಕೊಡ್ಸಿ ಕರ್ಕೊಂಡ್ ಬಾ. ಆಮೇಲೆ ಅಲ್ಲೂ ಲೆಕ್ಕ ಹಾಕ್ಬೇಡಪ್ಪ ದುಡ್ಗೆ. ನೀನೇನಾದ್ರೂ ಲೆಕ್ಕ ಹಾಕಿದ್ದು ಗೊತ್ತಾಯ್ತು, ಕೊಂದೇ ಬಿಡ್ತೀನಿ ಮಗ್ನೆ, ದೊಡ್ಡ. ಹೋಗು, ಕರ್ಕೊಂಡು ಹೋಗು. ಆಯ್ತು. ಮಾವ, ಬೇಗ ಊಟ ಮಾಡಿ ಹೋಗೋಣ. ಒಂದ್ ಕೆಲಸ ಮಾಡ್ತೀನಿ, ಮೊದಲು ನೀನು ಬಟ್ಟೆ ಕೊಡಿಸ್ತೀರಿ, ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ. ಪರವಾಗಿಲ್ಲ, ನಿಧಾನಕ್ಕೆ ಊಟ ಮಾಡಿ, ಆರಾಮಾಗಿ ಊಟ ಮಾಡಿ, ಆಮೇಲೆ ಹೋಗೋಣ. ಮಾಡ್ಬೋದಲ್ಲ? ಹಾ, ಇನ್ನೊಂದ್ ಸ್ವಲ್ಪ ಅನ್ನ. ಬಡ ಸಾಕು. ಮಾವ, ಏನು ಕೈ ತೆಗಿ. ನಾನು ನಿನ್ಗೆ ಅವತ್ತು ಹೇಳಿದ್ದೀನಿ ತಾನೆ, ಈ ತರ ಎಲ್ಲ ಮಾಡ್ಬೇಡ ಅಂತ. ಇಷ್ಟ ಆಗಲ್ಲ ನನಗೆ. ನಾನ್ ಮಾವನ್ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ಮಾವ ನನಗ್ ಬಟ್ಟೆ ಕೊಡಿಸ್ತಾರೆ. ನನ್ ಮಾವ ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತಾರೆ. ಮಾಧವಿ, ಏನೇ ಇಷ್ಟೊಂದ್ ಖುಷಿಯಾಗಿದ್ಯಾ? ಅಮ್ಮ, ಮಾವನ್ ಜೊತೆ ನಾನ್ ಶಾಪಿಂಗ್ ಹೋಗ್ತಾ ಇದ್ದೀನಮ್ಮ. ಮಾವ ನನಗೆ ಬಟ್ಟೆ ಕೊಡಿಸ್ತಾರಂತೆ. ಹೌದಾ?
ಅಯ್ಯೋ ನಾಚಿಕೆ ನೊಂಡೊಂದ್ ಮಗಳಿಗೆ ಹೇಗೋ ಒಳ್ಳೇದಾಗ್ಲಮ್ಮ. ನೋಡು ಹುಷಾರಾಗೋಗು, ಅಲ್ಲಿ ಜಗಳ ಮಾಡ್ಕೊಂಬೇಡ. ಅವನೇನಾದ್ರೂ ಹೇಳಿದ್ರೆ ಸರಿ ಅನ್ನು. ಸರಿ ಅಮ್ಮ. ಮಾಧವಿ ರೆಡಿನಾ? ಹಾ ಮಾವ, ಬಂದೆ. ಸರಿ ಹೋಗ್ಬಾ. ಹಾ. ಅಮ್ಮ ಅಮ್ಮ. ಓ ಏನ್ ಸಿದ್ದು? ಓ ಇದೇನೋ ಮಗ್ನೆ, ಹಿಂಗ್ ಹೋದೆ ಹಿಂಗ್ ಬಂದ್ಬಿಟ್ಟೆ, ಹೆಂಗೆ? ಹೋಗ್ತಾ ಇದ್ನಾ, ದಾರಿಲಿ ಫ್ರೆಶ್ ಆಗಿ ಸೊಪ್ಪು ಕಾಣಿಸ್ತು. ಅರವೆ ಸೊಪ್ಪು ನಿಂಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ತಗೊಂಬಂದೆ. BP, ಶುಗರು, ಹಾರ್ಟ್ಗೆಲ್ಲ ಒಳ್ಳೇದಮ್ಮ ಇದು. ಹ್ಞೂ ಕಣಪ್ಪ, ಆರೋಗ್ಯಕ್ಕೆ ಸೊಪ್ಪಂತೂ ತುಂಬಾ ಒಳ್ಳೇದು. ಆದ್ರೆ ನಮ್ಮ ಮನೇಲಿ ಇತ್ತೀಚೆಗೆ ಸೊಪ್ಪು ಸಾರು, ಓಪ್ ಸಾರು, ಮೊಸೊಪ್ಪು ಮಾಡ್ತಾನೆ ಇಲ್ವಲ್ಲಪ್ಪ. 3 ತಿಂಗಳಿಗೋ 6 ತಿಂಗಳಿಗೋ ಒಂದ್ಸಲ ಮಾಡ್ತಾರೆ. ಯಾಕೆ ಮಾಡಲ್ಲ ಹೇಳು? ಇದು ಬಿಡಿಸ್ಬೇಕು, ಕ್ಲೀನ್ ಮಾಡ್ಬೇಕು, ತೊಳಿಬೇಕು, ಲೇಟ್ ಆಗತ್ತಲ್ಲ. ಅದಕ್ಕೆ ಈಗೆಲ್ಲ ಫಾಸ್ಟ್ ಫುಡ್ ಅಲ್ಲಪ್ಪ. ಅಯ್ಯಯ್ಯೋ, ಒಲೆಲ್ ಬೇಯಕ್ ಮುಂಚೆ ತೆಗೆದು ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಹಂಗಿವಾಗ ಏನ್ ಮಾಡ್ತೀಯಾ? ಚೆನ್ನಾಗಿದೆ ಕಣೋ, ಫ್ರೆಶ್ ಆಗಿದ್ಯಲ್ಲಮ್ಮ. ತುಂಬಾ ಚೆನ್ನಾಗಿದೆ, ಕಳ್ಕಳಿ ಆಗಿದೆ. ಮಂತ್ರ ಬಾಮ್ಮ ಇಲ್ಲಿ ಬಾ. ಏನತ್ತೆ? ನಿನಗೆ ಸೊಪ್ಪಿನ ಪಲ್ಯ, ಈ ಸೊಪ್ಪಲ್ಲಿ ಸೂಪ್ ಎಲ್ಲ ಮಾಡಕ್ ಬರತ್ತಾ? ಮಾಡ್ತೀನಿ ಅತ್ತೆ. ಈ ಸೊಪ್ಪು ನೋಡ್ತಾ ಇದ್ರೆ ನಮ್ ಶಾಂತಿನೇ ನೆನಪಾಗುತ್ತೆ ಕಣೋ ಸಿದ್ದು. ಅವಳು ಇದ್ದಿದ್ರೆ ಎಷ್ಟ್ ಚೆನ್ನಾಗಿ ಇದ್ರಲ್ಲಿ ಪಲ್ಯ ಮಾಡ್ತಿದ್ಲು, ಸೂಪ್ ಮಾಡ್ತಿದ್ಲು. ಅಯ್ಯೋ ನೆನೆಸ್ಕೊಂಡ್ರೆ ನೋಡು ಬಾಯಲ್ಲಿ ನೀರ್ ಬರ್ತಾ ಇದೆ. ಸರಿ ಅಮ್ಮ, ಸಾಧನೆ ಇಲ್ಲಿ ಕಾಣ್ತಾ ಇಲ್ವಲ್ಲ. ಸಾಧನ ಅರ್ಚನಾ ಈಗ ತಾನೇ ಏನೋ ತರಕ್ಕೆ ಅಂತ ಹೊರಗಡೆ ಹೋದ್ರು ಕಣೋ. ನಿನಗ್ ಸಿಗ್ಲಿಲ್ವಾ? ಇಲ್ವಲ್ಲ, ಸಿಗ್ಲಿಲ್ಲ. ಅದ್ಕೆಮ್ಮ ನಿನ್ ಕೇಳ್ತಿರೋದು. ಸರಿ ಅಮ್ಮ, ನೀವೇ ಯಾರಾದ್ರೂ ಈ ಸೊಪ್ಪಲ್ಲಿ ರುಚಿಯಾಗಿ ಅಡ್ಗೆ ಮಾಡಿ. ರತ್ನಮ್ಮ, ನಿಮ್ಗೆ ಈ ಸೊಪ್ಪಲ್ಲಿ ಅಡ್ಗೆ ಮಾಡಕ್ ಬರುತ್ತಲ್ವಾ? ಅಮ್ಮವ್ರು ಹೇಳಿದ್ರಲ್ಲ, ಶಾಂತಮ್ಮನ್ ತರ ಯಾರಿಗೂ ಮಾಡಕ್ ಬರಲ್ಲ ಅಂತ. ಒಂಚೂರ್ ಕೆಟ್ಟೋದ್ರೆ ಸೂಪು ಕುಡಿಯಕ್ಕಾಗಲ್ಲ, ಸೊಪ್ಪು ತಿನ್ನಕ್ಕಾಗಲ್ಲ. ಏನ್ ಬಾವಾ, ನಾನ್ ಮಾಡ್ಕೊಟ್ರು ಕುಡಿಯಲ್ವಾ? ಕುಡಿತೀವಮ್ಮ, ಮಾಡ್ಕೊಂಬಮ್ಮ. ಸೂಪ್ ಮಾಡೋದೇನ್ ದೊಡ್ಡ ವಿಷಯ ಅಲ್ಲ. ಅದೇನ್ ರಾಕೆಟ್ ಕಂಡಿಡಿಯೋ ತರ ಕಷ್ಟನಾ? ನಾನೇ ಮಾಡ್ಕೊಂಡ್ ಬರ್ತೀನಿ. ಏನಮ್ಮ ನೀನ್ ಮಾಡ್ತೀಯಾ? ಯಾಕೆ ನಾನ್ ಮಾಡ್ಬಾರ್ದಾ? ಮಾಡ್ಬೋದು. ಶಾಂತಿ ಇದ್ರೆ ಅದ್ಭುತವಾಗಿ ಮಾಡ್ಕೊಡ್ತಿದ್ರು ಅಂತ ಹೇಳಿದ್ರಲ್ವಾ? ನಾನು ಅದಕ್ಕಿಂತ ಚೆನ್ನಾಗಿ ಮಾಡ್ಕೊಡ್ತೀನಿ. ಕುಡಿದ್ಬಿಟ್ಟು ಹೇಳಿ. ಆಯ್ತಮ್ಮ. ಅಮ್ಮ, ನನಗೆ ಕಾಲ್ ಇದೆ, ಬರ್ತೀನಿ. ಸರಿನಪ್ಪ. ಅಮ್ಮೋರೆ, ಹಾ, ಇವ್ರು ಶಾಂತಮ್ಮನಿಗಿಂತ ಚೆನ್ನಾಗಿ ಅಡ್ಗೆ ಮಾಡ್ತಾರೆ ಅಂತೀರಾ? ನಿನಗ್ ಯಾಕೆ ಇಷ್ಟ ಅನುಮಾನ? ಅಲ್ಲ, ಅವಳು ಚೆನ್ನಾಗ್ ಮಾಡಲ್ಲ ಅಂತ ನಿಂಗೆ ಹೆಂಗ್ ಗೊತ್ತು? ಯಾರನ್ನು ಹಂಗೆ ಕಡೆ ಗಾಣಿಸ್ಬಾರ್ದು ರತ್ನ. ಈಗ ಶಾಂತಿಗಿಂತ ಇವಳೇ ಚೆನ್ನಾಗ್ ಮಾಡ್ಬೋದು, ಯಾರಿಗ್ ಗೊತ್ತು? ಹೌದು. ಏನೇ ನಿಂದು ಗೋಳಪ್ಪ. ಸರಿ ನಮ್ಮ ನೀವು ಹೇ. ಅಮ್ಮ